ಫ್ರೆಂಡ್ಸ್, ಇವತ್ತು ನಮ್ಮಮ್ಮ ದಮ್ ಬಿರಿಯಾನಿ ಮಾಡ್ತಾ ಇದ್ದಾರೆ. ಬನ್ನಿ ಹಂಗೆ ಅಂತ ನೋಡೋಣ. ಹೇಗೆ ಮಾಡ್ತಾ ಇದ್ದಾರೆ. ನೆನೆಸಿಟ್ಟಿರೋ ಅಕ್ಕಿಯಿಂದ ಈಗ ರೈಸ್ ಮಾಡ್ಕೋತೀನಿ. ಫಸ್ಟ್ಗೆ ದಮ್ ಬಿರಿಯಾನಿ ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅನ್ನೋದನ್ನು ನಾನು ನಿಮಗೆ ತಿಳಿಸ್ತೀನಿ. ಮೊದಲಿಗೆ ಬೆಳ್ಳುಳ್ಳಿ, ಶುಂಠಿ, ಪುದೀನ, ಕೊತ್ತಂಬರಿ ಸೊಪ್ಪು, ಉಪ್ಪಾಗಿ ತೊಳೆದಿಟ್ಕೊಂಡಿರೋಂತಹ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು, 4 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕಾಯಿ, ಇದಿಷ್ಟು ರುಬ್ಬೋದಕ್ಕೆ ತೊಗೊಂಡಿರೋದು. ನೋಡಿ ಇಲ್ಲಿ 3/4 ಕಿಲೋ ಚಿಕನ್ ಇದೆ. 3/4 ಕಿಲೋ ಚಿಕನ್ಗೆ ಇಷ್ಟು ಪ್ರಮಾಣದಲ್ಲಿ ಇದು ರುಬ್ಬೋದಕ್ಕೆ ಇಟ್ಕೊಂಡಿರೋಂಥದ್ದು. ಇದು ಒಗ್ಗರಣೆಗೆ ಏನೇನು ಬೇಕಪ್ಪ ಅಂದರೆ ಮರಾಠೆಲೆ, ಚಕ್ಕೆ, ಒಂದು 3 ಮರಾಠ ಮೊಗ್ಗು, ಹಸಿಮೆಣಸಿನ್ಕಾಯಿ ಒಗ್ಗರಣೆಗೆ, ಮತ್ತು 1-2 ಅನಾನಸು, ಕಸೂರಿ ಮೇಥಿ ಆಪ್ಷನ್ಸ್, ಬೇಕಾದರೆ ಹಾಕ್ಕೊಳ್ಳಿ, ಇಲ್ದಿದ್ರಿಲ್ಲ, ಮತ್ತು 4 ಲವಂಗ. ಸ್ವಲ್ಪ ನಾನು ಖಾರ ಮೀಡಿಯಮಾಗಿ ಹಾಕೋದ್ರಿಂದ ನಾನು ಇಷ್ಟು ತೊಗೊಂಡಿದ್ದೀನಿ. ಬೇಕಾದರೆ 1-2 ಹಸಿಮೆಣಸಿನ್ಕಾಯಿ ಜಾಸ್ತಿ ಮಾಡ್ಕೋಬೋದು, ಮತ್ತು ಲವಂಗ ಮತ್ತು ಶುಂಠಿ ಇದು ಚಕ್ಕೆನ ಜಾಸ್ತಿ ಪ್ರಮಾಣದಲ್ಲಿ ಹಾಕೋಬೋದು, ಖಾರ ಜಾಸ್ತಿ ಬೇಕು ಅನ್ನೋರು. ಜೊತೆಗೆ ಮೊಸರು ತೊಗೊಂಡಿದ್ದೀನಿ. ಮೊಸರು ಇಲ್ಲ ನಿಂಬೆಹಣ್ಣು, ಇವೆರಡಲ್ಲಿ ಆಪ್ಷನ್ಸು. ಮೊಸರು ಹಾಕಿದ್ರೆ ನಿಂಬೆಹಣ್ಣು ಬೇಡ, ನಿಂಬೆಹಣ್ಣು ಹಾಕ್ತೀನಿ ಅನ್ನೋರು ಮೊಸರು ಬೇಡ. ಇವೆರಡು ಹುಳಿಗೆ ಸ್ವಲ್ಪ ಹುಳಿ ಇರಲಿ ಅಂಥೇಳಿ ಹುಳಿ ಮೊಸರು ತೊಗೊಂಡಿದ್ದೀನಿ. ದಮ್ ಬಿರಿಯಾನಿ ಮಾಡೋ ವಿಧಾನನ ತಿಳಿಸ್ಕೊಡ್ತೀನಿ. ಇವಾಗ 2 ಸ್ಪೂನ್, 2ರಿಂದ 3 ಸ್ಪೂನು ಎಣ್ಣೆ ಹಾಕ್ಕೊಳ್ಳಿ. ನೋಡಿ, 1-2 ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ. ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ. ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಬೇಕು. ನೋಡಿ, ಈರುಳ್ಳಿ ಗೋಲ್ಡನ್ ಕಲರ್ ಬಂದಿದೆ. ಇದು ಸ್ವಲ್ಪ ಗಾರ್ನಿಷಿಗೆ ಅಂತ ಸ್ವಲ್ಪ ತೆಗೆದಿರ್ತೀನಿ. ಈಗ ಎಣ್ಣೆ ಕಾದಿರೋದ್ರಿಂದ 1-2 ಪಲಾವ್ ಎಲೆ, ಚಕ್ಕೆ, ಲವಂಗ, ಮರಾಠ ಮೊಗ್ಗು, ಅನಾನಸು ಹಾಕಿದ್ದೀನಿ. ಜೊತೆಗೆ 1-2 ಹೆಚ್ಚಿಟ್ಕೊಂಡಿರೋಂಥ ಹಸಿಮೆಣಸಿನ್ಕಾಯಿ. ಆಗಲೇ ನಾನು ರುಬ್ಕೊಳ್ಳೋದಕ್ಕೆ ತೋರಿಸಿದ್ನಲ್ಲ, ಅದನ್ನು ರುಬ್ಬಿಟ್ಕೊಂಡಿರೋಂಥ ಮಸಾಲೆ ಇದು. ಈ ಮಸಾಲೆನ ಕುಕ್ಕರಿಗೆ ಹಾಕ್ತೀನಿ. ಹಸಿ ವಾಸನೆ ಹೋಗೋವರೆಗೂ ಇದನ್ನು ಹುರ್ಕೋಬೇಕು. ಸ್ವಲ್ಪ ಕೈಗೆ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಂಡ್ಮೇಲೆ ಸ್ವಲ್ಪ 1-2 ಸ್ಪೂನ್ ಮೊಸರು ಹಾಕೋಬೇಕು. ಮೊಸರೇನಕ್ಕೆ? ಮೊಸರು ಸ್ವಲ್ಪ ಹುಳಿ ಟೇಸ್ಟ್ ಕೊಡುತ್ತೆ ಅನ್ನೋ ಕಾರಣಕ್ಕೆ ನಾನು ಮೊಸರು ಹಾಕ್ತಾಯಿದ್ದೀನಿ. ಹುಳಿ ಮೊಸರು ಹಸಿ ವಾಸನೆ ಹೋಗೋವರೆಗೂ ಹುರಿದಾದ್ಮೇಲೆ ಹಾಕಬೇಕು. ಅಡುಗೆಗೆ ಹರಳುಪ್ಪು ಯೂಸ್ ಮಾಡಿದ್ರೆ ಒಳ್ಳೆಯದು, ಸ್ವಲ್ಪ ಟೇಸ್ಟ್ ಕೊಡುತ್ತೆ ಪುಡಿ ಉಪ್ಪಿಗಿಂತ. ನಾನು ಹರಳುಪ್ಪು ಯೂಸ್ ಮಾಡ್ತಾ ಇದ್ದೀನಿ. ಇದು 3/4 ಕಿಲೋ ಇದೆ ಚಿಕನು. ಪಲಾವ್ಗೆ ಸ್ವಲ್ಪ ಮೂಳೆ ಹಂಗಿರೋದು ಹಾಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚಿಕನ್ನು ಮತ್ತು ನಾವೇನು ಹಾಕಿದ್ದೀವಿ ಮಸಾಲೆ ಅದೆಲ್ಲ ಹಿಡಿಬೇಕು. ಅಲ್ಲಿವರೆಗೂ ಸ್ವಲ್ಪ ಹೀಗೆ ಮೊಸರು ಸ್ಮೆಲ್ ಬರ್ತೈತೆ. ಈಗ ಗ್ರೇವಿ ರೆಡಿ ಆಗಿದೆ. ನೋಡಿ ಎಷ್ಟು ತಿಕ್ಕಾಗಿದೆ. ಬನ್ನಿ ಈಗ ದಮ್ ಕೊಟ್ಟೋದು ಹೇಗೆ ಅಂತ ನೋಡೋಣ. ಒಂದು ಪಾಟ್ ತೊಗೊಂಡಿದ್ದೀನಿ. ಇದಕ್ಕೆ ಪಾಟ್ ಅಲ್ಲ, ಬಾಂಡ್ಲಿ ಅಲ್ಲ, ಪಾಟ್ ಅಂತ ಹೇಳೋದು ಇದಕ್ಕೆ. ನಂಗೆ ಗೊತ್ತಿಲ್ಲ. ಒಂಚೂರು ತುಪ್ಪ ಹಾಕೋಣ ತಳಕ್ಕೆ. ನೋಡಿ, ತುಪ್ಪ ಹಾಕ್ತಾ ಇದ್ದೀನಿ. ಎಲ್ಲ ಕಡೆ ಸ್ಪ್ರೆಡ್ ಆಗಬೇಕಿದ್ದು ತುಪ್ಪ. ನಾನು ಮೊದಲೇ ಹೇಳಿದಾಗೆ ನೋಡಿ, ಇದು 1 ಪಾವ್ ಅಕ್ಕಿ ತೊಗೊಂಡು ರೈಸ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಈ ತುಪ್ಪ ತಾಗಿದೆ ತಳಕ್ಕೆಲ್ಲ. ಸ್ವಲ್ಪ ಗ್ರೇವಿ ಹಾಕ್ತೀನಿ. ಇದೇನು ಗ್ರೇವಿ ಮಾಡ್ಕೊಂಡಿದ್ದೀವಿ, ಚಿಕನ್ ಗ್ರೇವಿ, ಇದನ್ನು ತಳಕ್ಕೆ ಹಾಕ್ತೀನಿ. ಓಕೆ, ಸೊ ಅದಾದಮೇಲೆ ಲೇಯರ್ ಬೈ ಲೇಯರ್ ಸ್ವಲ್ಪ ರೈಸು, ಸ್ವಲ್ಪ ಚಿಕನ್, ಹಿಂಗೆ ಗ್ರೇವಿ ಹಾಕೋಣ. ನೋಡಿ, ಗ್ರೇವಿ ಹಾಕ್ತಾ ಇದ್ದೀನಿ. ಲೇಯರ್ ಬೈ ಲೇಯರ್ ಹಾಕ್ಕೊಂಡು ಹೋಗ್ಬೇಕು.
ಮೇಲ್ಗಡೆ ನುಳಿದ ಅನ್ನನ ರೈಸಿಂಗ್ ಹಾಕಿ ಚಿಕನ್ ಅಂತ ತೊಗೊಂಡಿದ್ದೆಲ್ಲ ಸ್ವಲ್ಪ ಆನಿಯನ್ ಇಲ್ಲ ಹಾಕ್ತಾ ಇದ್ದೀನಿ. ದಮ್ ಕಟ್ಟೋದು ಹೇಗೆ ಈಗ ಇದೇ ಇಂಪಾರ್ಟೆಂಟ್ ನಮಗೆ. ಹಿಂಗೆ ಹಾಕಿದ್ದೀನಿ ಪಾಟು. ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಗೋಧಿ ಹಿಟ್ಟು ನಾನು ಮೊದಲೇ ನೋಡಿ ಈ ಥರ ಗಾಳಿ ಆಡಬಾರ್ದು. ಸ್ವಲ್ಪನೂ ಸಿಮ್ಮಲ್ಲಿ ಇಡಬೇಕು. ಮೇಯ್ನ್ ಇದು ಇಂಪಾರ್ಟೆಂಟ್. ಇದು ಜಾಸ್ತಿ ಮಾಡಿಬಿಟ್ಟು ನೀವು ದಮ್ ಕಟ್ಟಿದ್ರೆಲ್ಲ ಸೀದೋಗುತ್ತೆ. ಸೊ ಸಿಮ್ಮಲ್ಲಿ ಇಟ್ಬಿಟ್ಟು ಈ ದಮ್ ಕಟ್ಟಿ ಒಂದು ಚೂರು. ಓಕೆ ಫ್ರೆಂಡ್ಸ್, ಈಗ ದಮ್ ಬಿರಿಯಾನಿ ಆಗಿದೆ. ತೆಗೆದು ನೋಡೋಣ. ಇನ್ನೂ ಒಂದು 5 ನಿಮಿಷದ ಪ್ರೊಸೀಜರ್ ಇದೆ ಇದ್ರದ್ದು. ಸೊ ನಿಧಾನಕ್ಕೆ ಇದನ್ನು ತೆಗಿಬೇಕು. ನೋಡಿ ಪೂರ್ತಿ ಎಲ್ಲ ಡ್ರೈ ಆಗೋಗಿದೆ. ವಾವ್, ದಮ್ ಬಿರಿಯಾನಿ ನೋಡಿ. ಹೇಗಿದೆ ಸ್ಮೆಲ್ ತಾನು ಹೇಳು, ಹೇಗಿದೆ ಸ್ಮೆಲ್ಲು? ಚೆನ್ನಾಗೈತೆ. ಹಾ, ಗಮ್ ಅಂತ ಇದೆ ಅಲ್ಲ. ಈಗ ಕಂಪ್ಲೀಟ್ ದಮ್ ಬಿರಿಯಾನಿ ಆಗಿದೆ. ಸ್ವಲ್ಪ ಹಿಂಗೆ ತಿರುವಾಕಿ ಸ್ವಲ್ಪ ಹಬೇಲಿ ಇನ್ನೊಂದು ಚೂರು ದಮ್ ಕಟ್ಟೋಣ. ಓಕೆ, ಸಿಮ್ಮಲ್ಲಿಟ್ಟು ಈಗ ಏನು ತಿರುವಾಕಿರ್ತೀವಿ, ಈಗ ಮಿಕ್ಸ್ ಮಾಡಿರ್ತೀನಲ್ಲ, ಇದು ಹಂಗೆ ಲೈಟಾಗಿ ಸಿಮ್ಮಲ್ಲಿಟ್ಟು ದಮ್ ಕಟ್ಟೋದೇನು ಬೇಡ, ಲೈಟಾಗಿ ಇಡಿ. ನೋಡಿ ಎಲ್ಲ ಎಷ್ಟು ಮಿಕ್ಸ್ ಆಗಿದೆ. ಘಮ್ ಅಂತ ಸ್ಮೆಲ್ ಬರ್ತಾ ಇದೆ. ಸೊ ಒಂದು 5 ನಿಮಿಷ. ನಾನು ದಮ್ ಬಿರಿಯಾನಿ ರೆಡಿ. ನೋಡಿ ಟೇಸ್ಟ್ ಮಾಡಿ ಹೇಗಿದೆ ಅಂತ. No matter how hard you try, ಹೌದಾ? she cannot make this good. ತಿಂದು ನೋಡು Please don't ನಿಧಾನ. come and say, impossible. ಉಪ್ಪು ಎಲ್ಲ ಹೇಗಿದೆ? Try and save your lives. ಚಿಕನ್ ಸಾಂಬಾರ್ ಮಾಡಿರೋದು ನನ್ನದೇ ಆದ ಸ್ಟೈಲಲ್ಲಿ. ಸೊ ಚೆನ್ನಾಗಿದೆ ಅಂತ ನನ್ನ ಮಗಳು ಹೇಳ್ತಾ ಇದ್ದಾಳೆ. ಮನೇಲಿ ಒಂದ್ಸಲಿ ಟ್ರೈ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್